ಆಫೀಸಲ್ಲಿ ಕರೆದುಕೊಳ್ಳಿ. ಇದೇ ಕ್ವಶನ್ ಇದೆ, ಬಟ್ ಸರಿಯಾಗಿ ರಿಪ್ಲೈ ಬಂದಿಲ್ಲ. ಭರತ್ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ BPL ಕಾರ್ಡ್ ಹೊಂದಿದ್ದು ಮತ್ತು ಆದಾಯ ಪ್ರಮಾಣ ಪತ್ರ 30,000ಗಿಂತ ಜಾಸ್ತಿ ಇರುವವರು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷೆ ಅಥವಾ ವಿಕಲಾಂಗ ಪಿಂಚಣಿ ಇರಬಹುದು, ಯಾವುದಕ್ಕೂ ಅರ್ಜಿ ಸಲ್ಲಿಸಲು ಆನ್ಲೈನ್ನಲ್ಲಿ ಅವಕಾಶ ನೀಡದಿರುವ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಉತ್ತರ ಕೊಟ್ಟಿದ್ದಾರೆ. ಏನಾಗಿದೆ ಅಂತ 2020ರಲ್ಲಿ ಬಹುಶಃ ಸರ್ಕಾರ ಹಿಂದಿದ್ದ ರೂಲ್ಸ್ ಅನ್ನು ತೆಗೆದು BPL ಕಾರ್ಡ್ಗೆ 1,20,000 ಮಿತಿಯನ್ನ ಹೆಚ್ಚಿಸಿ ಅದರೊಂದಿಗೆ ಈ ಪಿಂಚಣಿ ವ್ಯವಸ್ಥೆಗೆ 30,000 ಮತ್ತು 32,000 ಒಂದು ಅಪ್ಪರ್ ಲಿಮಿಟ್ ಅನ್ನು ಹಾಕಿದ್ದಾರೆ. 32,000 ಒಳಗಾಗಿ ಇದ್ದವರಿಗೆ ಈ ಪಿಂಚಣಿಯನ್ನ ಕ್ಲೇಮ್ ಮಾಡಬಹುದಾಗಿದೆ. ವಿಕಲಾಂಗ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ಇದೆಲ್ಲ. ಈಗ ಜನ ಏನ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಮನೆಯಲ್ಲಿ ಯಾರಾದ್ರೂ ಮಕ್ಕಳ ಎಜುಕೇಶನ್ ಲೋನಿಗೆ ಲೋನ್ ಮಾಡಿದ್ರೆ ಆಗ ಒಂದು ಆದಾಯ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ ಬ್ಯಾಂಕಲ್ಲಿ. ಆದಾಯ ಸರ್ಟಿಫಿಕೇಟ್ ಕೊಟ್ಟಾಗ 30,000ಗಿಂತ ಜಾಸ್ತಿ ಆದಾಯ ಸರ್ಟಿಫಿಕೇಟ್ ಕೊಟ್ಟಾಗ ಅವರಿಗೆ ಸಿಗ್ತಾ ಇಲ್ಲ. ಯಾವುದೇ ಪಿಂಚಣಿಯನ್ನ ಕ್ಲೇಮ್ ಮಾಡ್ಲಿಕ್ಕೆ ಸಂಧ್ಯಾ ಸುರಕ್ಷಾ ಇದು ಯಾವುದಕ್ಕೆ ಸಹ ಆಗ್ತಾ ಇಲ್ಲ. ಈಗ ಇದರಲ್ಲಿ ರಿಯಲಿ ಡಿಸರ್ವಿಂಗ್ ಯಾರು ಇರ್ತಾರೆ ಅವ್ರಿಗೆ ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಒಂದು ವೇಳೆ ಇದನ್ನ ನಾವು ರಿವಿಸಿಟ್ ಮಾಡಿ 30,000 32,000 ಇದೆ ಅದನ್ನ ಏರ್ಸ್ಬೇಕು. ಪುನಃ BPL ಕಾರ್ಡ್ ಇದ್ದವರ ಎಲ್ಲರಿಗೂ ಸಹ ಕೊಟ್ರೆ, ಯಾರೆಲ್ಲ BPL ಕಾರ್ಡ್ ಇದ್ದಾರೆ ಅವ್ರ ಎಲ್ಲರಿಗೂ ಸಹ ಈ ಯೋಜನೆ ಸಿಗುವಂತ ಮಾಡಿದ್ರೆ ಜನರಿಗೆ ತುಂಬಾ ಸಹಾಯ ಆಗ್ತದೆ. ಮಂತ್ರಿಗಳೇ, ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಸಲಹೆ ಕೊಟ್ಟಿದ್ದಾರೆ. ಅವರು ಇದನ್ನ ಆದಾಯ ಮಿತಿ ಏನು ವಿಧಿಸಿದ್ದೀರಾ ಸಂಧ್ಯಾ ಸುರಕ್ಷಾ ಯೋಜನೆಗಳಿಗೆ, ಈ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಬೇಕು. ಸಾಧ್ಯ ಆದಷ್ಟು BPL ಕಾರ್ಡ್ಗೆ ಸಮಾನಾಂತರ BPL ಕಾರ್ಡ್ ಯಾರ್ಯಾರಿಗಿದೆ ಅಂತ ಅವರ ಸಲಹೆಯನ್ನು ನಾವು ಖಂಡಿತವಾಗಿ ತಗೊಂಡು ಚರ್ಚೆ ಮಾಡ್ತೇವೆ. ಹಿಂದೆ ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗಲೂ ಕೂಡ 2021ರಲ್ಲಿ ಇದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಯವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರ ಸಂದರ್ಭದಲ್ಲೇ 2021ರಲ್ಲಿ ಇದನ್ನು ನಿಗದಿ ಆಗಲೂ ಇದೇ ಬೇಡಿಕೆ ಇತ್ತು. ನೀವು ಅವರ ಸಭೆ ನಡವಳಿ ಓದಿದ್ರೆ ಅವ್ರದ್ದು ಉದ್ದೇಶ ಆಗ 1,20,000ಕ್ಕೆ ಅಂತಾನೆ ಪ್ರಾರಂಭದಲ್ಲಿ ಬರೆದು ಆದರೆ ಕೊನೆಗೆ 32,000 ಅಂತ ಆಗ ತೀರ್ಮಾನ ಆಗಿದ್ದು ಇದೆ. ಸೊ ತಾವು ಹೇಳ್ತಾ ಇದ್ದೀರಾ ಇದು ಪರಿಷ್ಕರಣೆ ಆಗಬೇಕು ಅಂತ, ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದು ನಿಮ್ಮ ಪ್ರಶ್ನೆಗೆ ಅದು ಉತ್ತರ. ಆದರೆ ಸಾಂದರ್ಭಿಕವಾಗಿ ತಮಗೆ ಹೇಳೋದಾದರೆ ಇದರಲ್ಲಿ ನಿಮ್ಮ ಭಾಗದ್ದು ಬೇರೆ ಇದೆ. ಯಾಕಂದರೆ ತಮ್ಮ ಭಾಗದಲ್ಲಿ ಬಹುಶಃ ಆದಾಯ ಎಷ್ಟು ಬರ್ತಾ ಇದೆ ಅನ್ನೋದು ಪ್ರತಿಯೊಂದು ಮನೆಯದು ಸ್ವಲ್ಪ ನಿಖರವಾಗಿ ಲೆಕ್ಕ ಇರುತ್ತೆ. ಅಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಕಡಿಮೆ. ಆದರೆ ರಾಜ್ಯದ ಬೇರೆ ಕಡೆ ಈ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಆಗ್ತಾ ಇದೆ. ಯಾವ ರೀತಿ ಅಂತ ತಾವು ಕೇಳಬಹುದು. ಈಗ ನಮ್ಮ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಲ್ಲೇನೆ ವರ್ಷಕ್ಕೆ ನಿಮಗೆ ಗೊತ್ತಿರೋ ಹಾಗೆ 24,000 ರೂಪಾಯಿ ಹೋಗುತ್ತೆ ಅಲ್ವಾ? ವರ್ಷಕ್ಕೊಂದು ಗೃಹಲಕ್ಷ್ಮಿಯಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಹೋಗುತ್ತೆ. ಅವರಿಗೆ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳು ಸಿಗ್ತದೆ. ಆದರೂ ನಮ್ಮವರು ಕಣ್ಣು ಮುಚ್ಕೊಂಡು ಅವರಿಗೆ 20,000 ರೂಪಾಯಿ ಆದಾಯ ಬರ್ತಾ ಇದೆ ವರ್ಷದಲ್ಲಿ ಅಂತ ಬರ್ಕೊಡ್ತಾರೆ. ಸೊ ಇದರ ಬಗ್ಗೆ ಆದಾಯ ಪ್ರಮಾಣ ಪತ್ರ ಕೊಡೋದಕ್ಕೆ ಯಾವುದೇ ನಿಖರತೆ ಇಲ್ಲ. ಏನು ಬೇಕಾದರೆ ಅದು ಬರ್ಕೊಡುವಂಥದ್ದು ತಳಮಟ್ಟದಲ್ಲಿ ಇದೆ. ಸೊ ಆಗ ಅವರು ಸಭೆ ಮಾಡಿದಾಗ ಸಭಾ ನಡವಳಿಯಲ್ಲೂ ಇದೇ ಬಂದಿದೆ. ನಿಖರ ಆದಾಯ ಅಂದಾಜು ಮಾಡುವಂಥ ವ್ಯವಸ್ಥೆ ಬಂದ ನಂತರ ಪರಿಷ್ಕರಣೆ ಮಾಡ್ಬೋದು ಅನ್ನೋ ಅರ್ಥ. ಆ ಮಾತು ಕೆಲವು ನಾನು ಸೇರಿಸ್ತಾ ಇದ್ದೇನೆ. ಆದರೆ ಅರ್ಥ ಏನು ಅಂದರೆ ಮೊದಲಿಗೆ ಆದಾಯವನ್ನು ನಿಖರವಾಗಿ ಅಂದಾಜು ಮಾಡುವಂಥ ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಇದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 60 ವಯಸ್ಸಾಗಿಲ್ಲ. ಆಧಾರ್ನಲ್ಲಿ ಅವರು 40, 45, 50 ವಯಸ್ಸಿದೆ. ಆದರೆ ಇಲ್ಲಿ 60 ವಯಸ್ಸಾಗಿದೆ ಅಂತ ನಮಗೆ ಕೊಟ್ಟು ಪೆನ್ಷನಿ ತಗೊಂತಾ ಇರೋರು ಸುಮಾರು 23 ಲಕ್ಷ ಜನ ಇದ್ದಾರೆ. ಆಧಾರಲ್ಲಿ ಏಜ್ ಮ್ಯಾಚ್ ಮಾಡಿದರೆ ಕಡಿಮೆ ಇದೆ. ಇಲ್ಲಿ ಸಂಧ್ಯಾ ಸುರಕ್ಷಾ ಪಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ಸುಳ್ಳು ಅಂಗವಿಕಲತೆ ಪ್ರಮಾಣ ಪತ್ರ ತಗೊಂಡು ಬಂದು ಪಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟು ಈ ಥರದವರು
ಸುಮಾರು 24,55,000 ಅನುಮಾನಾಸ್ಪದ ಅಂತ ಪರಿಶೀಲನೆಗೆ ಮಾಡಬೇಕಾಗಿರುವಂಥ ಪ್ರಕರಣಗಳಿದ್ದಾವೆ. ಮೊದಲು ಅದನ್ನು ಪರಿಶೀಲನೆ ಮಾಡ್ತೇವೆ, ಆನಂತರ ನಿಖರವಾಗಿ ಆದಾಯ ಅಂದಾಜು ಮಾಡುವಂಥದ್ದನ್ನ ಜಾರಿ ಮಾಡಬೇಕಾಗುತ್ತೆ ಒಂದು ವ್ಯವಸ್ಥೆಯನ್ನ. ಆನಂತರ ತಾವು ಹೇಳಿದ್ದನ್ನ ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ. ಮಾನ್ಯ ಕಂದಾಯ ಸಚಿವರೇ, ನಗರ ಪ್ರದೇಶದಲ್ಲಿ ಆದಾಯ ಹೆಚ್ಚಿರುವಂಥದ್ದು ಇರುತ್ತೆ. ಹಾಗಾಗಿ ನಗರ ಪ್ರದೇಶಗಳಿಗೆ ಈ ಪರಿಷ್ಕರಣೆ ಮಾಡ್ತಾ ನಗರ ಪ್ರದೇಶಗಳಿಗೆ ಹೆಚ್ಚಾಗಿ ಆದಾಯವನ್ನು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹೇಳಿದ್ರಲ್ಲ ಸರ್, ಈಗ ಡಿಸರ್ವಿಂಗ್ ಪರ್ಸನ್ಸ್ ಯಾರಿದ್ದಾರೆ ತುಂಬಾ ಕಷ್ಟದಲ್ಲಿದ್ದವ್ರು ಈಗ ಪ್ರೆಸೆಂಟ್ ಈಗ ಅದು ಆಗುವಾಗ ಟೈಮ್ ಆಗ್ತದೆ. ಈಗ ಮಿನಿಸ್ಟರ್ ಅದನ್ನ ಮಾಡಿ ಮೀಟಿಂಗ್ ಎಲ್ಲ ಮಾಡಿ ಆಗುವಾಗ ಟೈಮ್ ಆಗ್ತದೆ. ತುಂಬಾ ಜನರಿಗೆ ಏನ್ ಸಿಗ್ತಾ ಇತ್ತು ಅದು ನಿಲ್ತಾ ಇದೆ ಅಲ್ಲ, ಅವರಿಗೆ ಆಲ್ರೆಡಿ ಸಿಗ್ತಾ ಇದ್ದವ್ರಿಗೆ ಸಹ ನಿಲ್ತಾ ಇದೆ. ಅದು ಹೆಚ್ಚಾಗಿ ವಿಕಲಾಂಗ ಮತ್ತು ಭಾರಿ ಮುದುಕರು ಯಾರಿದ್ದಾರೆ ವೃದ್ಧಾಪ್ಯ ವೇತನ ಅವ್ರು ಭಾರಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈಗ ಏನಾದ್ರೂ ಸದ್ಯಕ್ಕೆ ಏನಾದ್ರೂ ಅವರಿಗೆ ಸಹಾಯ ಮಾಡುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಸರ್ಕಾರದ ವತಿಯಿಂದ. ಅದ್ರ ಬಗ್ಗೆ ಸಚಿವರು ಏನಾದ್ರೂ ಯೋಚನೆ ಇಮಿಡಿಯೇಟ್ ಆಗಿ ಮಾಡಿದ್ರೆ ಸಹಾಯ ತಮ್ಮ ಕಾಳಜಿ ಕಳಕಳಿ ಅರ್ಥ ಆಗತ್ತೆ. ಆದ್ರೆ ವ್ಯವಸ್ಥೆಯನ್ನ ಸರಿಪಡಿಸದೆ ಇಂಡಿವಿಜುವಲ್ ಕೇಸ್ ಬೈ ಕೇಸು ಸೊಲ್ಯೂಷನ್ ಕೊಡೋದು ಕಷ್ಟ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಪಡ್ಕೊಳ್ತಾ ಇರೋರು 10,000 ಇನ್ಕಮ್ ಟ್ಯಾಕ್ಸ್ ಪೇಯಿಸು 10,000 ಜನ ತಗೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ತಾ ಇದ್ದಾರೆ. HRMS ಎಂಟ್ರಿ ಇದೆ ಅವ್ರಿಗೆ. HRMS ಎಂಟ್ರಿ ಅಂದ್ರೆ ಗೌರ್ಮೆಂಟ್ ಇಂದ ಸಂಬಳ ತಗೋತಾ ಇದ್ದಾರೆ, ಅವರು ಇದರಲ್ಲಿ ತಗೋತಾ ಇದ್ದಾರೆ. ಈ ರೀತಿಯಾಗಿ ಇದನ್ನ ಸ್ವಲ್ಪ ನೀವು ಹೇಳುವಂತದ್ದು ಕೆಲವ್ರಿಗೆ ತೊಂದರೆ ಆಗ್ತಿರ್ಬೋದು, ನಾನು ಅಲ್ಲ ಗೆಲ್ಲೋದಿಲ್ಲ. ಆದ್ರೆ ಸ್ವಲ್ಪ ಸಿಸ್ಟಮ್ ಅನ್ನ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಆಮೇಲೆ ನಿಜವಾಗಿ ಫಸ್ಟ್ ನಾವು ನಿಜವಾದ ಅರ್ಹರನ್ನ ಗುರುತಿಸುವಂತ ವ್ಯವಸ್ಥೆ ಬರಬೇಕು. ಈಗ ಅವ್ರ ಹೆಸರಿನಲ್ಲಿ ಯಾರ್ಯಾರೋ ತಗೊಳ್ತಾ ಇದ್ದಾರೆ, ಅನರ್ಹರು ತಗೊಳ್ತಾ ಇದ್ದಾರೆ. ಅದನ್ನ ಕ್ಲೀನ್ ಅಪ್ ಮಾಡಿದ ಮೇಲೆ ಖಂಡಿತವಾಗಿ ಇದರ ಇಶ್ಯೂ ಕಡೆಗೂ ಗಮನ ಕೊಡ್ತೇವೆ. ಈಗ ಶಾದ್ಪುರಿಯ ನಾಯಕ್ 7 o'clock ಮಿನಿಸ್ಟ್ರಿಗೆ ಇದಿದೆ, ಕ್ಯಾಬಿನೆಟ್ ಇದೆ, ಗಮನಿಸಲಿ ಉತ್ತರ ಕೊಡ್ತಾರೆ. ಅದು ಮತ್ತೆ ಮತ್ತೆ ಡೀಟೇಲ್ ಆಗಿ ಚರ್ಚೆ ಬೇಡ. ಶಾದ್ಪುರಿಯ ನಾಯಕ್ ಇದಕ್ಕೆ ರಿಲೇಟೆಡ್ ಅಷ್ಟೇ ಅಧ್ಯಕ್ಷೆ. ಮಾನ್ಯ ಅಧ್ಯಕ್ಷೆ, 500 ಹೋಬಳಿ ಮಳಲ್ಗೊಪ್ಪ ಗ್ರಾಮ ಸರ್ವೆ ನಂಬರ್ 2ರಲ್ಲಿನ ಜಮೀನು 1950ರಿಂದ ತಪ್ಪಾಗಿ ಮಂಜೂರಾತಿ ಆಗಿದೆ. ಅದಕ್ಕೆ ತನಿಖಾ ತಂಡ ರಚನೆ ಆಗಿದೆ ಅಂತ ಹೇಳಿದರೆ, ಅದರ ವಿಚಾರವಾಗಿ ನಾನು ಮಾನ್ಯ ಕಂದಾಯ ಸಚಿವರು ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಮಗೆ ಒಂದೇ ಒಂದು ಈ ವಿಚಾರದಲ್ಲಿ ಇವರು ಹೇಳಿರ್ತಕ್ಕಂಥದ್ದು ಗ್ರಾಮದ ಸರ್ವೆ ನಂಬರ್ ಲಾಸ್ಟ್ ಪ್ಯಾರಾದಲ್ಲಿ ಸರ್ವೆ ನಂಬರ್ 2ರ ಜಮೀನು ಮಂಜೂರಾತಿ ತನಿಖೆಗೆ ಆದೇಶವಿದ್ದರೂ ಪೋಡಿ, ನೋಂದಣಿ, ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಿನ ಅಡಿಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಕಾನೂನಿನ ಅಡಿಯಲ್ಲಿ ಅಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ 21/12/1993ರಲ್ಲಿ DC ಒಂದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅದು RTCಯಲ್ಲೂ ಎಂಟ್ರಿ ಇದೆ, ತಡೆಯಾಜ್ಞೆ ಅನ್ನೋದಿದೆ. ಆದರೂ ಸಹ ಜಮೀನು ಮಾರಾಟ ಮಾಡೋದಕ್ಕೆ ಆದೇಶ ಮಾಡೋ ಇದಕ್ಕೆ ಉಪನೋಂದಣಾಧಿಕಾರಿಗಳಿಗೂ ಆ ದಿನದಲ್ಲಿ DC ಕಳಿಸಿದ್ದಾರೆ. ಆದರೂ ಸಹ ಇದಕ್ಕೆ ಹೇಗೆ ನೀವು ಕಾನೂನು ಇದಕ್ಕೆ ಉಲ್ಲಂಘನೆ ಆಗೋದಿಲ್ವಾ ಅಧ್ಯಕ್ಷರೇ? ಒಂದು ಅಧ್ಯಕ್ಷರೇ, ಭೂ ನ್ಯಾಯ ಮಂಡಳಿ ಆದೇಶ 84-85ರಲ್ಲಿ ಇದೇ ಏನು ಒಂದು ಸಂಘಕ್ಕೆ ಮಂಜೂರಾತಿ ಆಗಿತ್ತು, ಅದನ್ನ 1971ರಲ್ಲಿ ಸ್ಪೆಷಲ್ DC ಹಿಡುವಳಿದಾರರನ್ನು ವಜಾ ಮಾಡಿ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಸಹ ಪೇಪರಲ್ಲಿ ವಜಾ ಆಗೋದಿಲ್ಲ, ಅದು ಹಾಗೆ ಕಂಟಿನ್ಯೂ ಇರುತ್ತೆ. ನಂತರದಲ್ಲಿ ಭೂ ನ್ಯಾಯ ಮಂಡಳಿಗೆ ಹೋಗ್ತಾರೆ ಆ ಸಂಘದಲ್ಲಿ ಅವರು ಆದೇಶ ತೆಗೆದುಕೊಂಡು ಬರ್ತಾರೆ, ಅವ್ರ ಪರವಾಗಿ ಆದೇಶ ತೆಗೆದುಕೊಂಡು ಬರ್ತಾರೆ ಭೂ ನ್ಯಾಯ ಮಂಡಳಿಯಲ್ಲಿ. ನಂತರದಲ್ಲಿ ಅಧ್ಯಕ್ಷರೇ 1998ರಲ್ಲಿ ಇದಕ್ಕೆ ಲಿಕ್ವಿಡೇಟರ್ ನೇಮಕಾತಿ ಆಗುತ್ತೆ. ಲಿಕ್ವಿಡೇಟರ್ ನೇಮಕಾತಿ ಆದ ನಂತರದಲ್ಲಿ ರಿಟ್ ಪಿಟಿಷನ್ಗೆ ಹೋಗ್ತಾರೆ ಅಧ್ಯಕ್ಷರೇ. ಈ ಸಂಘದಲ್ಲಿ 85ನೇ ಇದರಲ್ಲಿ ಆ ಸಂಘದ ಮೇನ್ ಇವರು ಸಂಘನೆ ವಜಾ ಆಗಿರುತ್ತೆ. ಇಲ್ಲ ಅಧ್ಯಕ್ಷರೇ, ಇದು ಇಲ್ಲ, ಇದು ಬರ್ಬೇಕು ಅಧ್ಯಕ್ಷರೇ. ಇದು ಇದಕ್ಕೆ ನ್ಯಾಯ ಸಿಗೋದು ಹೇಗೆ ಅಧ್ಯಕ್ಷರೇ? ಇಲ್ಲ, ಉತ್ತರ ನಾನು ಕೇಳ್ತಿದ್ದೀನಿ. ಇದು 3ನೇ ಸಲ ಇದು ಸರಿಯಾಗಿ ಆಗ್ತಾ ಇಲ್ಲದಕ್ಕೆ ನಾನು ಗಮನಕ್ಕೆ ತರ್ತಾ ಇರೋದು. ನಾನು ಎಲ್ಲರಿಗೂ 5 ನಿಮಿಷ ಕೊಟ್ಟಿದ್ದೀರಾ, ನಾನು 3 ನಿಮಿಷನೂ ಆಗಿಲ್ಲ ಇನ್ನು ನಂದು. 1985ರಲ್ಲಿ ಸಂಘ ವಜಾ ಆಗಿದೆ ಅಧ್ಯಕ್ಷರೇ. ಇದು ಆ ಸಂಘಕ್ಕೆ ಹೇಗೆ ಮರಳಿ ಆದೇಶ ಆಯಿತು ಒಂದ್ ಕಡೆಗೆ. ಕೊನೆಗೆ ಆ ಸಂಘದ ಪರವಾಗಿ ಬೇರೆಯವರು 1999ರಲ್ಲಿ ಲಿಕ್ವಿಡೇಟರ್ ನೇಮಕಾತಿ ಆಗಿರೋದನ್ನ ವಜಾ ಮಾಡಿ ಅಂತೇಳಿ ಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಗೆ. ಹೈಕೋರ್ಟಲ್ಲೂ ಸಹ ಅವ್ರ ಕೇಸು ವಜಾ ಆಗುತ್ತೆ ಅಧ್ಯಕ್ಷರೇ. ಇಷ್ಟೆಲ್ಲ ಕಾನೂನಲ್ಲಿ ಆದ ಮೇಲೂ ಸಹ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಧ್ಯಕ್ಷರೇ? ಇದಾಗ್ತಿರೋದು ಒಂದು ಅಧ್ಯಕ್ಷರೇ. ನಾವು ಎಲ್ಲಾದ್ರೂ ಇವತ್ತು ನಮ್ಮಲ್ಲಿ ಜಂಗಲ್ ಖರಾಬ್ ಅಂತಿದೆ. ಇವಾಗ ಪೌತಿ ಖಾತೆಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ NOC ಕೇಳ್ತಿದ್ದಾರೆ, ತಹಶೀಲ್ದಾರ್ಗಳು. ಫಾರೆಸ್ಟ್ ಇಂದ NOC ತನ್ನಿ ನಿಮ್ ಪೌತಿ ಖಾತೆ ಮಾಡ್ಕೊಡ್ತೀವಿ ಅಂತೇಳಿ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ ಅಧ್ಯಕ್ಷರೇ? ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ.
ಯಾಕೆ ಈ ರೀತಿ ತಪ್ಪು ಆದೇಶ ಆಗ್ತಾ ಇದೆ ಅಂತೇಳಿ ದಯವಿಟ್ಟು ತುಂಬಾ ಬದ್ಧತೆ ಇರತಕ್ಕಂತ ನಮ್ಮ ಸಚಿವರ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರಿಗೂ ನೀವು ಒಂದು ನ್ಯಾಯ ಸರ್ಕಾರಿ ಜಂಗಲ್ ಖರಾಬ್ದವ್ರಿಗೂ ಕೊಡ್ತೀವಿ, ಅವ್ರು ಮಾಡಿದ್ದೇ ಸರಿ ಅನ್ನೋದಾದ್ರೆ ಓಕೆ. ಅಲ್ಲಿರ್ತಕ್ಕಂಥ ಛಲವಾದಿ ಸಮಾಜ, ಆ ಛಲವಾದಿ ಸಮಾಜದವರು ಎಷ್ಟು 50 ವರ್ಷದಿಂದ ಜಮೀನ್ ಮಾಡ್ತಾ ಇದಾರೆ, ಅವ್ರಿಗೂ ಅದೇ ನ್ಯಾಯ ಕೊಡಿ. ಇನ್ನು ಜಮೀನ್ ಇದೆ ಅಲ್ಲಿ, ಅವ್ರಿಗೊಂಥರ ನ್ಯಾಯ, ಇವ್ರಿಗೊಂಥರ ನ್ಯಾಯ. ಇದ್ಯಾವ ನ್ಯಾಯ ಅಧ್ಯಕ್ಷರೇ? ದಯವಿಟ್ಟು ಇದಕ್ಕೆ ನ್ಯಾಯ ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇದು 4ನೇ ಬಾರಿ ಮಾನ್ಯ ಸದಸ್ಯರು ವಿವಿಧ ಅಧಿವೇಶನಗಳಲ್ಲಿ ಈ ವಿಷಯ ಸೆಳೆದಿರುವಂತಹದ್ದು ಗಮನ. ಈಗ ವಿಷಯ ಇಷ್ಟೇ, ತನಿಖೆ ನಡೆದಿದೆ, ತನಿಖೆ ಪ್ರಗತಿಯಲ್ಲೂ ಕೂಡ ಇದೆ, ತನಿಖೆ ನಿಂತಿಲ್ಲ. ತನಿಖೆ ಪೂರ್ಣ ಆಗಬೇಕು. ತನಿಖೆ ಪೂರ್ಣ ಆದರೆ ಅಂತಿಮವಾಗಿ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮಾನ್ಯ ಸದಸ್ಯರು ಕೇಳ್ತಾ ಇರೋದು, ತನಿಖೆ ನಡೆಯುವಾಗ ಪರಬಾರೆ ಮತ್ತೊಂದು ನಡೀತಾ ಇದೆ, ಅದನ್ನ ನೀವು ತಡೆ ಹಿಡಿಯಬೇಕು ಅಂತ ಮಾನ್ಯ ಸದಸ್ಯರು ಹೋದ ಅಧಿವೇಶನದಲ್ಲೂ ಅದೇ ವಿಷಯವನ್ನ ಕೇಳಿದ್ರು, ಈಗಲೂ ಅದೇ ಕೇಳ್ತಾ ಇದ್ದಾರೆ. ಏತನ್ಮಧ್ಯ ಬದಲಾವಣೆಗಳಿಗೆ ನೀವು ಅವಕಾಶ ಕೊಟ್ಟಿರೋದು ತಪ್ಪು, ಬದಲಾವಣೆಗಳು ಆಗಬಾರ್ದು ಅಂತ. ನಾನು ಹೋದ ಬಾರಿನೇ ನಮ್ಮ ತನಿಖಾಧಿಕಾರಿಗಳ ಹತ್ರನೂ ಮಾತಾಡಿದ್ದೆ. ತನಿಖೆ ಪೂರ್ಣ ಆಗೋವರೆಗೆ ನಾವು ಅವರ ರೈಟ್ಸ್ ಅನ್ನ ಕರ್ಟೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಮಾನ್ಯ ಸದಸ್ಯರು ಇಲ್ಲ, ನಾನು 2ರಲ್ಲಿ 1 ಕೆಲಸ ಮಾಡಿಸ್ತೇನೆ ಅಧ್ಯಕ್ಷರೇ, ಇಲ್ಲ ಅದನ್ನ ಮತ್ತೆ ಪರಬಾರೆ ಖಾತೆ ಬದಲಾವಣೆ ಆಗೋದನ್ನ ತಡೆ ಹಿಡಿಯಿರಿ ತನಿಖೆ ಮುಗಿಯೋವರೆಗೆ, ಅಥವಾ ತನಿಖೆಯನ್ನಾದ್ರೂ ಇಮಿಡಿಯೇಟ್ ಆಗಿ ಮುಗಿಸಿ. 2ರಲ್ಲಿ 1 ಮಾಡಬೇಕು ಅಂತ ಸೂಚನೆ ಕೊಡ್ತೇನೆ. ಇಲ್ಲ ಅಧ್ಯಕ್ಷರೇ, ನನ್ನ ಒಂದು ರಿಕ್ವೆಸ್ಟ್, 21/12/1993 DC ಕೊಟ್ಟಿರ್ತಕ್ಕಂಥ ತಡೆಯಾಜ್ಞೆ ಏನಾಗಿದೆ? ತೆರವಾಗಿದೆಯಾ? ಅದು ತೆರವಾಗಿದ್ರೆ ಮಾಡಿ ಮುಂದುವರಿಸಿ. RTCಯಲ್ಲಿ ಎಂಟ್ರಿ ಇದೆ ಈಗಲೂ ಸಹ. ಮತ್ತೆ ಅವ್ರ ಜಮೀನೆಲ್ಲ ಮಾರಾಟ ಮಾಡೋ ಹಾಗಿಲ್ಲ ಅಂತ ಸ್ಪಷ್ಟವಾದ ಆದೇಶ ಇಲ್ಲಿ ಸ್ಪಷ್ಟವಾದ ಆದೇಶ ಇದೆ. ಸಮಯದ ಹಿತದೃಷ್ಟಿಯಿಂದ ನಾನು ಅವರಿಗೆ ವಿವರಣೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆ ರೀತಿಯಾಗಿ ಆರ್ಡರ್ ಮಾಡುವಂತಹದ್ದು ನಮ್ಮ ಕಂದಾಯ ಅಧಿಕಾರಿಗಳಿಗೆ ಇಲ್ಲ. ಆ ರೀತಿ ತಡೆ ಆಜ್ಞೆ ಕೊಡುವಂತಹದ್ದು ಸಾಮಾನ್ಯವಾಗಿ ಸಿವಿಲ್ ನ್ಯಾಯಾಲಯಗಳಿಗೆ ಇರುತ್ತೆ. ಆದ್ರೂ ನಾವು ಕೊಡ್ತೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೂ ಕೊಡ್ತೇವೆ. ಆದ್ರೆ ಕಾನೂನು ಪ್ರಕಾರವಾಗಿ ನಿಜವಾಗಿ ಸ್ಟ್ರಿಕ್ಟ್ಲಿ ಆಸ್ ಪರ್ ಲಾ ನಾವು ಆರ್ಬಿಟ್ರರಿ ಆಗಿ ಎಂಬಾರ್ಗೋನ್ನ ಇಂಪೋಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಮಾಡ್ತೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ನಾನು ಉತ್ತರದಲ್ಲಿ ಅದೇ ಹೇಳಿದ್ದೇನೆ, ಆ ರೀತಿ ತಡೆ ಆಜ್ಞೆಗಳನ್ನ ಆರ್ಬಿಟ್ರರಿ ಆಗಿ ನಮ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಬಟ್ ಆದ್ರೂ ಕೂಡ ಕೆಲವು ಪ್ರಕರಣದಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ತೇವೆ, ಇಲ್ಲ ಅಂತಲ್ಲ. ಮಾನ್ಯ ಸದಸ್ಯರು ಹೇಳಿರೋದನ್ನ ಮತ್ತೆ ನಾನು ಉತ್ತರ ರಿಪೀಟ್ ಮಾಡ್ತಾ ಇದ್ದೇನೆ. ಇಲ್ಲ, ಎನ್ಕ್ವೈರಿ ಫೈನಲ್ ಆಗಿ ಕನ್ಕ್ಲೂಡ್ ಆಗಿ ಒಂದು ತೀರ್ಮಾನಕ್ಕೆ ಬರಬೇಕು, ಅದು ಸರಿನಾ ತಪ್ಪ ಅನ್ನುವಂತಹದ್ದು. ಇಲ್ಲ, ಇನ್ ದ ಮೀನ್ ಟೈಮ್ ಏನು ಬದಲಾವಣೆಗಳು ಆಗದಾಗೆ ತಡೆ ಮಾಡುವಂತಹದನ್ನ ಮಾಡ್ತೇವೆ. 2ರಲ್ಲಿ 1 ಮಾಡ್ತೇವೆ. ಎಸ್.ಟಿ. ಸೋಮಶೇಖರ್, 2ರಲ್ಲಿ ಯಾವ್ದು ಮಾಡ್ತೀರಾ ಕರೆಕ್ಟ್ ಆಗಿ ಹೇಳಿಲ್ಲ ಸರ್. ಎಸ್.ಟಿ. ಸೋಮಶೇಖರ್, ಸನ್ಮಾನ್ಯ ಅಧ್ಯಕ್ಷರೇ, ನಾಳೆ ಕರೆಸ್ತೇನೆ ಅವರು. ಸರಿ ಸರ್. ನನ್ನ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ಪ್ರಾಬ್ಲಮ್ಸ್ ರೆವಿನ್ಯೂ ಮಂತ್ರಿಗೆ ಗಮನ ಸೆಳೆದಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಒಂದು ಸ್ವಚ್ಛ ಭಾರತ್ ಅಡಿಯಲ್ಲಿ 2.5 ಎಕರೆ ಕಸದ ಘಟಕಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಸನ್ಮಾನ್ಯ DC ಅವರು. ಆ ರಸ್ತೆ ಹೋಗಿ ಮಾಡ್ತಕ್ಕಂಥದಕ್ಕೆ ಈ ವಿಧಾನಸೌಧದಲ್ಲಿ ಕುಳಿತು ಒಬ್ಬ IAS ಆಫೀಸರ್ಸ್ ಒಂದು ಪ್ರತಿಷ್ಠಿತ ಸಂಸ್ಥೆ ಮಾತು ಕಟ್ಟಿಕೊಂಡು ಆ ರಸ್ತೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ಕಂದಾಯ ಮಂತ್ರಿಗಳು ಆನ್ಸರ್ ಕೊಟ್ಟಿದ್ದಾರೆ, ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ರಸ್ತೆ ಮಾಡಿ ಅಂತೇಳಿ. ನಾನು ನಿಮ್ಮ ಮುಖಾಂತರ ಕಂದಾಯ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಅವರು ಲಿಖಿತವಾಗಿ ಕೊಟ್ಟರೆ ಅದನ್ನು ನಾನು ಪ್ರೋಸೆಸ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ. ಇಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಕುಳಿತಂತ IAS ಆಫೀಸರ್ಸ್ ಪದೇ ಪದೇ ಆ ಪ್ರತಿಷ್ಠಿತ ಸಂಸ್ಥೆಗೆ ಕಸದ ಘಟಕ ಅಲ್ಲಿ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ರಸ್ತೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಲಿ, ಅದನ್ನ ನಾನು ಫಾಲೋ ಅಪ್ ಮಾಡಿ ಆ ರಸ್ತೆ ಆಗ್ತಕ್ಕಂಥದಕ್ಕೆ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಈ ವಿಷಯ ಹೇಳಿದ್ದಾರೆ. ಮಾನ್ಯ ಸದಸ್ಯರು ಕೇಳಿದಾಗೆ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೇನೆ. ಆ ಸರ್ಕಾರದ ಎಲ್ಲ ಒಂದು ವಿವಿಧ ಇಲಾಖೆಗಳ ಸಹಕಾರವನ್ನು ತಗೊಂಡು ಈ ರಸ್ತೆಯನ್ನು ಪೂರ್ಣ ಮಾಡುವಂಥ ಕೆಲಸಕ್ಕೆ ಸೂಚನೆಯನ್ನು ಕೊಡ್ತೇನೆ ಅಧ್ಯಕ್ಷರೇ. ಓಕೆ. ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ, ಉತ್ತರ ಬರಲಿಲ್ಲಲ್ಲ? ಉತ್ತರ ಬರೋದಿಲ್ಲ ಅಧ್ಯಕ್ಷರೇ. ನಾಳೆ ಬರ್ತದೆ. 4 ಸರಿ ಕೇಳಿದ್ದೀನಿ ಅಧ್ಯಕ್ಷರೇ ಸೇಮ್ ಪ್ರಶ್ನೆನ. ಕೂಡ್ಲಿಗೆ ಅಂಬೇಡ್ಕರ್ ಅಧ್ಯಕ್ಷರೇ, ಹೋದ ಅಧಿವೇಶನದಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಮಾತಾಡಿ ತಮ್ಮ ಮುಖಾಂತರನೇ ಮತ್ತೆ ಮನವಿ ಮಾಡಿದ್ವಿ.
ಒಂದು ಅಂಬೇಡ್ಕರ್ ಹಾಸ್ಟೆಲ್ಗೆ ಇಷ್ಟು ತಾರತಮ್ಯ ನೋಡಿಸ್ತಾ ಇರೋದು ಬಹಳ ನೋವಿನ ಸಂಗತಿ ನಮ್ಮ ತಾಲೂಕಿಗೆ. ದಯವಿಟ್ಟು ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀವಿ, ಇದಕ್ಕೆ ನಾಳೆ ಉತ್ತರ ತರಿಸಿ ನಮಗೆ ಒಂದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.